ದೇಶದ ಭದ್ರತೆ, ಈ ಸಮಾಜದ ಒಟ್ಟು ವ್ಯವಸ್ಥೆಯನ್ನು ಕಾಪಾಡುವ ರೀತಿ ಮತ್ತು ಈ ವ್ಯವಸ್ಥೆ, ಸಮಾಜ ಮತ್ತು ದೇಶದ ಭದ್ರತೆಗೆ ನಿಮ್ಮ ವೋಟ್ ಬ್ಯಾಂಕಿನ ರಾಜಕಾರಣ, ತುಷ್ಟೀಕರಣ, ಅಪೀಸ್ಮೆಂಟ್ ಯಾವ ಮಟ್ಟದಲ್ಲಿ ಅದು ದೇಶದ್ರೋಹವನ್ನು ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಬಾಂಗ್ಲಾ ವಲಸಿಗರಿಗೆ, ಅಕ್ರಮ ವಲಸಿಗರಿಗೆ ಎಂಥ ಒಂದು ಆದ್ಯತೆ ಸಿಗ್ತಾ ಇದೆ ಅಂತಂದ್ರೆ, ಹೈಕೋರ್ಟ್ ನ್ಯಾಯಾಧೀಶರು ತಪರಾಕ್ಕೆ ಹೊಡೆದಾಗೆ, ಕೆನ್ನೆಗೆ ಬಾರಿಸಿದಾಗೆ ನೀವು ಅತ್ಯಂತ ಭಯಾನಕವಾದ ಹೆಜ್ಜೆ ಇಡ್ತಾ ಇದ್ದೀರಿ. ಇದು ದೇಶದ್ರೋಹದ ಕೆಲಸ. ಇದು ದೇಶದ ಭದ್ರತೆಗೆ ಕನ್ನೆ ಕೊರೆಯುವ ರೀತಿ. ಹೇಗೆ FIR ಮಾಡಿದ್ರಿ? ಬಾಂಗ್ಲಾದೇಶದ ಅಡ್ರೆಸ್ಸಿನಲ್ಲಿ ಅವನು ಕಂಪ್ಲೇಂಟ್ ಕೊಡ್ತಾನೆ, ಕರ್ನಾಟಕದಲ್ಲಿ FIR ಹಾಕ್ತೀರಿ, ಅದು ಕೇವಲ 15 ನಿಮಿಷದಲ್ಲಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಾಯಶಃ ನನಗೆ ಅನ್ನಿಸಿದ ಹಾಗೆ ಮೊದಲ ಬಾರಿಗೆ ಹೈಕೋರ್ಟಿನ ನ್ಯಾಯಾಧೀಶರು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಗೃಹ ಇಲಾಖೆಗೆ, ಗೃಹ ಮಂತ್ರಿಗಳಿಗೆ ನೇರವಾಗಿ ದೇಶದ ಭದ್ರತೆ, ಈ ಸಮಾಜದ ಒಟ್ಟು ವ್ಯವಸ್ಥೆಯನ್ನು ಕಾಪಾಡುವ ರೀತಿ ಮತ್ತು ಈ ವ್ಯವಸ್ಥೆ, ಸಮಾಜ ಮತ್ತು ದೇಶದ ಭದ್ರತೆಗೆ ನಿಮ್ಮ ವೋಟ್ ಬ್ಯಾಂಕಿನ ರಾಜಕಾರಣ, ತುಷ್ಟೀಕರಣ, ಅಪೀಸ್ಮೆಂಟ್ ಯಾವ ಮಟ್ಟದಲ್ಲಿ ಅದು ದೇಶದ್ರೋಹವನ್ನು ಮಾಡ್ತಾ ಇದೆ, ದೇಶದ ಭದ್ರತೆಗೆ ಹೇಗೆ ಕನ್ನ ಕೊರೆತಾ ಇದೆ, ಯಾವ ರೀತಿಯಲ್ಲಿ ನೀವು ತುಷ್ಟೀಕರಣದ ಪರಮಾವಧಿಯನ್ನು ನಿಮ್ಮ ಅಧಿಕಾರದ ಅವಧಿಯಲ್ಲಿ ಮುಟ್ಟಿದ್ದೀರಿ. ಪ್ರತಿಯೊಬ್ಬ ಕಾಂಗ್ರೆಸ್ ಸರ್ಕಾರದ ಸಚಿವರಿಂದ ಹಿಡಿದು ಮುಖ್ಯಮಂತ್ರಿಯವರೆಗೆ, ಮುಖ್ಯವಾಗಿ ಪ್ರಿಯಾಂಕಾ ಖರ್ಗೆಯವರು ಮೈಮುಟ್ಟಿ ನೋಡ್ಕೋಬೇಕು. ಅಂಥ ಒಂದು ಕಟುವಾದಂಥ ಶಬ್ದಗಳಲ್ಲಿ ಕರ್ನಾಟಕ ರಾಜ್ಯ ಹೈಕೋರ್ಟಿನ ನ್ಯಾಯಾಧೀಶರು ಪ್ರಕರಣವೊಂದರಲ್ಲಿ ಮುಟ್ಟಿ ನೋಡಿಕೊಳ್ಳುವ ಹಾಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಹಳ ಸ್ಪಷ್ಟವಾಗಿ, ನೇರವಾಗಿ, ನೀವು ಮಾಡುವ ತುಷ್ಟೀಕರಣ ಇದು ಬಹಳ ಭಯಾನಕವಾದದ್ದು. ಇಟ್ಸ್ ಎ ವೆರಿ ಡೇಂಜರಸ್. ದೇಶದ ಭದ್ರತೆಗೆ ಮತ್ತು ಈ ವ್ಯವಸ್ಥೆಗೆ ಅತ್ಯಂತ ಭಯಾನಕವಾದ ಹೆಜ್ಜೆಗಳು ನೀವು ಇಡ್ತಾ ಇರುವಂಥದ್ದು ಅನ್ನೋದನ್ನು ಬಹಳ ಮುಕ್ತವಾಗಿ ಹೇಳಿದ್ದನ್ನು ಗಮನಿಸಿದರೆ, ನಮ್ಮ ರಾಜಕೀಯ, ನಮ್ಮ ತುಷ್ಟೀಕರಣ, ಅಧಿಕಾರದ ಅಮಲು ಇವತ್ತು CJP ಅಂತಲ್ಲ, ಅಥವಾ ಇವತ್ತಿನ ಇಡೀಯದಾಗಿ ದೇಶದ್ರೋಹಿಗಳಿಗೆ ಮಣೆ ಹಾಸುವ, ರತ್ನಗಂಬಳಿಯನ್ನು ಹಾಸುವ ಇಂಡಿಕೂಟದ ವರ್ತನೆಗೆ ನೇರವಾಗಿ ಹೈಕೋರ್ಟಿನ ನ್ಯಾಯಾಧೀಶರು ಪಾಠ ಮಾಡಿದಾಗಿತ್ತದು. ಆ ವಿಡಿಯೋವನ್ನು ತೋರಿಸ್ತೇವೆ. ನಿರ್ಲಜ್ಜ ಸರ್ಕಾರ ಕೊನೆಗೂ ಯಾರು ಎಷ್ಟೇ ಉಗಿದ್ರು ಅದು ತನಗಲ್ಲ ಅಂತ ಮುಖ ತೊಳ್ಕೊಂಡು, ಮುಖ ಒರೆಸ್ಕೊಂಡು ಮುಂದೆ ಹೋಗ್ತಾ ಇರುವ ರೀತಿಯನ್ನು ಗಮನಿಸಿದರೆ ನಾವು ಎಂಥ ದುರಂತದ, ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಿಂತಿದ್ದೇವೆ ಅನ್ನೋದಕ್ಕೆ ಈ ಹೈಕೋರ್ಟಿನ ನ್ಯಾಯಾಧೀಶರು ವಿಚಾರಣೆಯ ಸಂದರ್ಭದಲ್ಲಿ ಇವತ್ತು ಏನು ಮಾತಾಡಿದ್ದಾರೆ ಅದು ವರ್ತಮಾನಕ್ಕೆ ಹಿಡಿದ ಕನ್ನಡಿ ಅಂತ ನಾನು ಭಾವಿಸ್ತೇನೆ. ಅದರಲ್ಲೂ ಕರ್ನಾಟಕದಲ್ಲಿ ಬಾಂಗ್ಲಾ ವಲಸಿಗರಿಗೆ, ಅಕ್ರಮ ವಲಸಿಗರಿಗೆ ಎಂಥ ಒಂದು ಆದ್ಯತೆ ಸಿಗ್ತಾ ಇದೆ ಅಂತಂದರೆ, 15 ವರ್ಷದಿಂದ ಯಾವುದೇ ದಾಖಲೆಗಳಿಲ್ಲದೆ ಅಕ್ರಮವಾಗಿ ವಲಸಿಗನಾಗಿ ಉಳಿದಂಥ ಒಬ್ಬ ವ್ಯಕ್ತಿ ಇಲ್ಲಿ ಉಳಿದಿದ್ದಾರೆ. ಇಲ್ಲಿ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ವಸತಿ ಮಾಡಿದ್ದಾರೆ, ಇವರನ್ನು ಬಂಧಿಸಿ, ಇವರನ್ನು SOP ಪ್ರಕಾರ ಹೊರಗಟ್ಟಿ ಅಂತ ಹೇಳಿ ಒಬ್ಬ ಆಕ್ಟಿವಿಸ್ಟ್, ಬಹಳ ಜನಪ್ರಿಯವಾದ ಡಾಕ್ಟ್ರು, ಅವರಿಗೆ ತೋರಿಸಿಕೊಟ್ಟದ್ದು ತಪ್ಪಾಗೋಯ್ತು. ಬಾಂಗ್ಲಾದೇಶದ ಪರ್ಮನೆಂಟ್ ಅಡ್ರೆಸ್ಸನ್ನು ದಾಖಲಿಸಿ 11:30ಕ್ಕೆ ಅವನು ಕಂಪ್ಲೇಂಟ್ ಮಾಡಿದ್ದಾನೆ. 11:45ಕ್ಕೆ ಯಾರ ಮೇಲೆ FIR ಆಗಿದೆ? ಯಾರು ಅಕ್ರಮವಾಗಿ ನುಸುಳುಕೋರರಾಗಿ ಇಲ್ಲಿ ಬದುಕ್ತಾ ಇದ್ದಾರೋ ಅಂತ ಅಕ್ರಮ ವಲಸಿಗರನ್ನ ಪೊಲೀಸರಿಗೆ ತೋರಿಸಿಕೊಟ್ಟದ್ದಕ್ಕೆ, ಮಾಹಿತಿ ಕೊಟ್ಟದ್ದಕ್ಕೆ
ಅದೇ ಅಪರಾಧ ಅನ್ನುವ ರೀತಿಯಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ಡಾಕ್ಟರ್, ವೈದ್ಯ ವೃತ್ತಿಯನ್ನ ಮಾಡುವಂಥವರು, ಆಕ್ಟಿವಿಸ್ಟ್ಗಳು ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಕಾನೂನಾತ್ಮಕವಾಗಿ ತೋರಿಸಿಕೊಟ್ಟದ್ದಕ್ಕೆ ಅವರ ಮೇಲೆ FIR, ಅವರ ಬಂಧನ, ಅವರಿಗೆ ಕಂಬಿ ಎಣಿಸುವಿಕೆ. ಹೇಗಿದೆ ನಮ್ಮ ಸರ್ಕಾರದ ಆಡಳಿತದ ವೈಖರಿ? ಹೇಗಿದೆ? ಪ್ರಿಯಾಂಕ ಖರ್ಗೆ ಅವರೇ, ಮಾತೆತ್ತಿದ್ರೆ RSS ಅಂತೀರಿ, ಮಾತೆತ್ತಿದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಏನೋ ಹೊರಗೂಡಿಸೋದು ಅಥವಾ ಅವರನ್ನ ಬರಬೇಡಿ ಅನ್ಲಿಕ್ಕೆ ನಾವ್ಯಾರು? ಗೃಹ ಮಂತ್ರಿಗಳೇನ್ ಮಾಡ್ತಾ ಇದ್ದಾರೆ? ಈ ರಾಷ್ಟ್ರದ ಗೃಹ ಮಂತ್ರಿಗಳೇನ್ ಮಾಡ್ತಾ ಇದ್ದಾರೆ? ಅಮಿತ್ ಶಾ ಏನ್ ಮಾಡ್ತಾ ಇದ್ದಾರೆ? ಅಲ್ಲೋಗಿ ಕೇಳಿ. ಇಂಥ ಅಸಂಬದ್ಧ ಮಾತುಗಳನ್ನ ರಾಜ್ಯ ಸರ್ಕಾರದ ವ್ಯಾಪ್ತಿ ಏನು, ಕೇಂದ್ರ ಸರ್ಕಾರದ ವ್ಯಾಪ್ತಿ ಏನು, ಒಕ್ಕೂಟ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕವಾದಂಥ ಪರಿಕ್ರಮ ಏನು, ಗೃಹ ಮಂತ್ರಿಯಾಗಿ ರಾಷ್ಟ್ರದಲ್ಲಿ ಕೂತಂತ ರಾಷ್ಟ್ರಮಟ್ಟದ ಅಮಿತ್ ಶಾ ಅವರ ಕರ್ತವ್ಯ ಏನು, ಅವರ ಕರ್ತವ್ಯದ ಅಡಿಯಲ್ಲಿ ರಾಜ್ಯಗಳು ಮಾಡಬೇಕಾದಂಥ, ರಾಜ್ಯದ ಗೃಹ ಇಲಾಖೆ ಮಾಡಬೇಕಾದಂಥದ್ದೇನು, ಅಸ್ಸಾಮು, ಪಶ್ಚಿಮ ಬಂಗಾಳ, ಬಿಹಾರ ಇಂಥಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಅದನ್ನ ಪ್ರಿಯಾಂಕಾ ಖರ್ಗೆ ಅವರು ಮಾಡಬೇಕು ಅನ್ನೋದನ್ನ ಇವತ್ತು ಹೈಕೋರ್ಟ್ ಜಡ್ಜು, ಹೈಕೋರ್ಟ್ ನ್ಯಾಯಾಧೀಶರು ತಪರಾಕಿ ಹೊಡೆದಾಗೆ, ಕೆನ್ನೆಗೆ ಬಾರಿಸಿದಾಗೆ ನೀವು ಅತ್ಯಂತ ಭಯಾನಕವಾದ ಹೆಜ್ಜೆ ಇಡ್ತಾ ಇದ್ದೀರಿ. ಇದು ದೇಶದ್ರೋಹದ ಕೆಲಸ. ಇದು ದೇಶದ ಭದ್ರತೆಗೆ ಕನ್ನೆ ಕೊರೆಯುವ ರೀತಿ. ಬಾಂಗ್ಲಾದೇಶದ ಮೂಲ ಅಡ್ರೆಸ್ ಅನ್ನ ಹೊಂದಿರುವಂತ ಒಬ್ಬ ಅಕ್ರಮ ವಲಸಿಗ ಬರ್ತಾನೆ, ನಿಮಗೆ ಕಂಪ್ಲೇಂಟ್ ಕೊಡ್ತಾನೆ, ನನ್ನ ಮೇಲೆ ಹೊಡೆದ್ರು ಅಂತಾರೆ. ಅದಕ್ಕಾಗಿ ನೀವು ಈ ನಾಡಿನ ಒಬ್ಬ ಪ್ರತಿಷ್ಠಿತ ಡಾಕ್ಟರನ್ನ ತೋರಿಸಿಕೊಟ್ಟ ಕಾರಣಕ್ಕಾಗಿ ನೀವು ಬಂಧಿಸ್ತೀರಿ. ಇನ್ನಿಲ್ಲದ ಎಲ್ಲ 74, 126, 79 ಏನೇನೋ ಇದೆಯೋ ಆ ಎಲ್ಲ ಕಲಂಗಳನ್ನು ಬಳಸಿ ಅವರಿನ ಜೀವಮಾನದಲ್ಲಿ ಹೊರಗೆ ಬರಬಾರ್ದು. ಆ ಲೆವೆಲಲ್ಲಿ ಅವ್ರನ್ನ ಬಂಧಿಸಿದಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಇದು ನಾನಲ್ಲ ಹೇಳಿದ್ದು, ಅತ್ಯಂತ ಗಂಭೀರವಾಗಿ, ಅತ್ಯಂತ ಖಡಕ್ಕಾಗಿ ಹೈಕೋರ್ಟಿನ ನ್ಯಾಯಾಧೀಶರು ರಾಜ್ಯ ಸರ್ಕಾರದ ಅಪೀಸ್ಮೆಂಟನ್ನ, ತುಷ್ಟೀಕರಣದ ರಾಜಕಾರಣವನ್ನ, ಮುಖ್ಯವಾಗಿ SOP ಅಡಿಯಲ್ಲಿ ಅವರನ್ನ ಹೊರಗಟ್ಟಬೇಕಾಗಿತ್ತು, ನೀವು ಹೊರದೂಡಬೇಕಾಗಿತ್ತು ಅವರನ್ನ. ಬದಲಾಗಿ ಅವರಿಗೆ ಬಾಂಗ್ಲಾದೇಶದ ಅಡ್ರೆಸ್ ಅನ್ನ ಕೊಟ್ಟವರನ್ನು ಕೂಡ ಕಂಪ್ಲೇಂಟ್ ಹೇಗೆ ತೆಗೆದುಕೊಂಡ್ರಿ ನೀವು? ಯಾವ ಕಾನೂನಡಿಯಲ್ಲಿ ತೆಗೆದುಕೊಂಡ್ರಿ? ನಿಜವಾಗಿ ಹೇಳಬೇಕು ಅಂತಂದ್ರೆ ಇಂಥ ಮಾತನಾಡಿದಂಥ ನ್ಯಾಯಾಧೀಶರಿದಾರಲ್ಲ, ಅವರ ದೇಶ ಪ್ರೇಮಕ್ಕೆ, ಆ ನ್ಯಾಯವನ್ನು ಕೊಡುವಂಥ ಒಂದು ಪೀಠಕ್ಕೆ, ಅದರ ಜೊತೆಗೆ ಒಂದು ಸಾಮಾಜಿಕ, ಸಾಂಸ್ಕೃತಿಕ, ದೇಶಿಕ ಈ ನೆಲೆಯಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಅತ್ಯಂತ ಪ್ರಬುದ್ಧವಾಗಿ ನ್ಯಾಯದಾನ ಮಾಡ್ತಾ ಇರುವಂಥ ಇಂಥ ಮಹಾತ್ಮರಿಗೆ ನಾವು ಎದ್ದು ನಿಂತು ಸೆಲ್ಯೂಟ್ ಹೊಡಬೇಕು. ಈ ರಾಜಕೀಯ ಪಕ್ಷಗಳಿವತ್ತು ದೇಶವನ್ನು ಮಾರ್ತಾ ಇವೆ, ಸಮಾಜವನ್ನು ಮಾರ್ತಾ ಇದೆ, ಕಾನೂನನ್ನು ಮಾರ್ತಾ ಇದೆ, ಸಂವಿಧಾನವನ್ನು ಮಾರ್ತಾ ಇದೆ. ಕೈಯಲ್ಲಿ ಮಾತ್ರ ಸಂವಿಧಾನದ ಪುಸ್ತಕ. ಆ ಇಡೀ ವಿಡಿಯೋವನ್ನು ನೀವು ಕೇಳಿಸ್ಕೊಂಡ್ರೆ ನಿಮಗೆ ಅರ್ಥ ಆಗತ್ತೆ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಎಂಥ ದುರಂತದ ಹೆಜ್ಜೆಗಳನ್ನು ಇಡ್ತಾ ಇದೆ ಅಂತ. ಯಾರ್ಯಾರೋ ಅನಾವಶ್ಯಕವಾಗಿ ಯಾರನ್ನೇನೋ ಬಂಧಿಸೋದು, ಏನೇನೋ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಯಾರ್ಯಾರನ್ನೋ ಬಿಡೋದು. ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರು 15 ವರ್ಷದಿಂದ ಇಲ್ಲಿ ಬದುಕ್ತಾ ಇದ್ದಾನೆ. ಅವನು ಬಂದು ನಮ್ಮ ಇಲ್ಲಿಯ ಸ್ಥಳೀಯ ಡಾಕ್ಟರ್ ಬಗ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಪರ್ಮನೆಂಟ್ ವಿಳಾಸವನ್ನು ಅವನು ಬಾಂಗ್ಲಾದೇಶ, ಶಾಶ್ವರ್ ಗ್ರಾಮ್, ಸೌತ್ ವೆಸ್ಟ್ ಬಾಂಗ್ಲಾದೇಶ್. ನೀವು ಹೇಗೆ ಇದನ್ನು ಕಂಪ್ಲೇಂಟ್ ತಗೊಂಡ್ರಿ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಇಲ್ಲ. ಹೊಡೆದಿದ್ದಾರೆ ಹೊಡೆದಿದ್ದಾರೆ ಹೊಡೆದಿದ್ದಾರೆ. ಅದಕ್ಕೆ ಅದ್ಭುತವಾಗಿ ಮಾತಾಡಿದರು. ಆ ವಿಡಿಯೋ ಸಮೇತ, ಅವರ ಮಾತಿನ ಸಮೇತ ರಾಜ್ಯ ಸರ್ಕಾರದ ಒಟ್ಟು ತುಷ್ಟೀಕರಣದ ನಡೆ, ರಾಷ್ಟ್ರದ್ರೋಹದ ಒಂದು ಭಯಾನಕವಾದ ಹೆಜ್ಜೆಯನ್ನು ಹೇಗೆ ಇಡಲ್ಪಟ್ಟಿದೆ ಅನ್ನೋದರ ಒಂದು ಸಮಗ್ರ ವಿವರವನ್ನು ನಿಮ್ಮೊಟ್ಟಿಗೆ ಚರ್ಚಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ, ಹಾಗೆಯೇ ರಾಜ್ಯ ಸರ್ಕಾರದ ಈ ನಡೆ, ನುಸುಳುಕೋರರ ಬಗ್ಗೆ ಮೃದುತ್ವ, ತುಷ್ಟೀಕರಣದ ರಾಜಕಾರಣ, ಕೊನೆಗೂ ಹೈಕೋರ್ಟಿನ ಜಡ್ಜು, ನ್ಯಾಯಾಧೀಶರು ಅವರು ಇಷ್ಟು ಕಟುವಾದ ಶಬ್ದಗಳಲ್ಲಿ ನೇರವಾಗಿ
ರಾಜ್ಯ ಸರ್ಕಾರಕ್ಕೆ ತಪರಾಕಿ ಹಾಕಬೇಕಾದಂಥ ಸಂದರ್ಭ ಬರ್ತದೆ ಅಂತ ಅಂದರೆ ನಾವು ಎಂಥ ಸ್ಥಿತಿಯಲ್ಲಿ ನಿಂತಿದ್ದೇವೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು, ಕಮೆಂಟ್ಸನ್ನು ದಯವಿಟ್ಟು ನಮಗೆ ಕಳುಹಿಸಿ. ಇತ್ತೀಚಿನ ದಿನಗಳಲ್ಲಿ ಅದು ಪುನೀತ್ ಕೆರೆಹಳ್ಳಿಯವರು ಇರ್ಬೋದು, ಈ ರೀತಿಯ ಒಬ್ಬ ಆಕ್ಟಿವಿಸ್ಟ್ ಡಾಕ್ಟರ್ಗಳಿರ್ಬೋದು, ಇಲ್ಲಿ ಅಕ್ರಮ ಗೋ ಸಾಗಾಣಿಕೆ ಬಗ್ಗೆ ಇರ್ಬೋದು, ಗೋ ಹತ್ಯೆಯ ಬಗ್ಗೆ, ಮತ್ತು ಮುಖ್ಯವಾಗಿ ಬಂಗಾಳವನ್ನು BJP ಗೆದ್ದ ಮೇಲೆ ಬಾಂಗ್ಲಾದ ಗಡಿಯನ್ನು ಅತ್ಯಂತ ಕಟುವಾದಂಥ ನಿರ್ಣಯದ ಮೂಲಕ ಅಲ್ಲಿ ಬಂದ್ ಮಾಡಿದ ಮೇಲೆ, ಆಮೇಲೆ 1 ಪಾಯಿಂಟ್ ಪ್ರೋಗ್ರಾಮ್, ಅಕ್ರಮ ನುಸುಳುಕೋರರನ್ನ ಯಾವ ಕಾರಣಕ್ಕೂ ಇರಗೊಡುವುದಿಲ್ಲ ಅನ್ನುವ ಶಪಥ ತೊಟ್ಟಂಥ ಸುವೇಂದು ಅಧಿಕಾರಿಯವರ ಒಂದು ಕಟುವಾದಂಥ ನೀತಿ ಅಲ್ಲಿಯ ನುಸುಳುಕೋರರ ಜಂಗಾಬಲವನ್ನೇ ಉಡುಗಿಸಿದೆ. ಯದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದ್ದಾರೆ, ಎತ್ತೆತ್ತಿ ಬಿಸಾಡ್ತಾ ಇದ್ದಾರೆ. ಅಲ್ಲಿ ಅವರೆಲ್ಲರೂ ಈಗ ಬರ್ತಾ ಇರೋದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಇದೆ ಆ ರಾಜ್ಯಗಳಿಗೆ ನುಗ್ಗುತ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಬೆಂಗಳೂರಿಗೆ ಅವರು ಕರ್ನಾಟಕಕ್ಕೆ ನುಗ್ಗಿ ಬರ್ತಾ ಇದ್ದಾರೆ. ನಮ್ಮ NR ರಮೇಶ್ ಅವರಿಂದ ಹಿಡಿದು ಪುನೀತ್ ಕೆರೆಹಳ್ಳಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಇಂಥ ಸಾಮಾಜಿಕ ಕಾರ್ಯಕರ್ತರು ಅವರದೇ ಆದಂಥ ನೆಲೆಯಲ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಎಲ್ಲೆಲ್ಲಿ ಬಂದು ಇವರು ಗುಡ್ಡೆ ಹಾಕ್ಕೊಂಡು ಕೂತಿದ್ದಾರೆ, ಎಲ್ಲೆಲ್ಲಿ ಬಂದು ಇವರು ಅಕ್ರಮವಾಗಿ ನೆಲೆಸಿದ್ದಾರೆ, ಅದೆಲ್ಲವನ್ನ ಹಿಡಿದು ಅದರ ವಿಡಿಯೋ ಮಾಡಿ ಪೊಲೀಸರಿಗೆ ಕೊಟ್ಟರೆ, ಯಾರು ಈ ಹಿಡಿಯುವಿಕೆಯ ವಿಡಿಯೋ ಮಾಡುವಿಕೆಯ ಮೂಲಕ ಅಧಿಕೃತವಾಗಿ ಕಾನೂನಾತ್ಮಕವಾಗಿ ಈ ದೇಶದ ಒಂದು ಸಾಂವಿಧಾನಿಕ ನೆಲೆಯಲ್ಲಿ ಅವರಿಗೆ ಪೊಲೀಸ್ ಇಲಾಖೆ ಅವರಿಗೆ ಕೊಟ್ಟರೆ, ಪುನೀತ್ ಕೆರೆಹಳ್ಳಿ ಮೇಲೂ ಕೇಸ್ ಆಗುತ್ತೆ, ಈ ಡಾಕ್ಟರ್ ಅಂತವ್ರ ಮೇಲೂ ಕೇಸ್ ಆಗುತ್ತೆ. ನೀವು ಯಾರೇ ಅವರನ್ನ ಹಿಡಿದುಕೊಟ್ರು ಕೂಡ ಅವರನ್ನೇ ಅವರ ಮೇಲೆ ಕೇಸ್ ಮಾಡುವಂತ ಹೊಡೆದ್ರು, ಬೆದರಿಸಿದ್ರು, ಅಥವಾ ಹೆಣ್ಮಕ್ಳ ಮೈ ಕೈ ಹಾಕಿದ್ರು, ಇನ್ನು ಏನೇನು ಪೊಲೀಸರೇ ಅವರಿಗೆ ಹೇಳ್ಕೊಡ್ತಾರೆ. ಈ ಡಾಕ್ಟರ್ ಪ್ರಕರಣದಲ್ಲಿ ಆ ಡಾಕ್ಟ್ರು ಅವರನ್ನ ಹಿಡಿದು ಅವರೇ ಒಪ್ಪಿಕೊಂಡ ಸತ್ಯಗಳನ್ನ ರೆಕಾರ್ಡ್ ಮಾಡಿ ಪೊಲೀಸ್ ಕಮಿಷನರ್ ಹತ್ರ ಬಂದು ಆ ವ್ಯಕ್ತಿಗಳ ಸಮೇತ ಅವರನ್ನ ಎದುರು ನಿಲ್ಲಿಸಿದ್ರೆ, ಅದೇ ಕಮಿಷನರು ಒಂದು 10 ನಿಮಿಷ ಹೊರಗಡೆ ಹೋಗಿ ಡಾಕ್ಟ್ರೆ ಅಂತ ಹೇಳಿ ಆ 10 ನಿಮಿಷದಲ್ಲಿ ಅವನ ಇಡೀದಾಗಿ ಅವನ ವಾದವನ್ನ ಬದಲಿಸಿ, ನನಗೆ ಹೊಡೆದ್ರು, ನನ್ನ ಬೆದರಿಸಿದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು ಅಂತ ಹೇಳಿ ಆ ಬಾಂಗ್ಲಾ ನುಸುಳುಕೋರು ಅಕ್ರಮ ನುಸುಳುಕೋರನ ಬಾಯಿಂದ ಹೊರಡಿಸಿ ಅದನ್ನ ಕಂಪ್ಲೇಂಟ್ ಮೂಲಕ ತೆಗೆದುಕೊಂಡು ಈ ಡಾಕ್ಟರ್ ಮೇಲೇನೆ FIR ಹಾಕಿದ್ದಾರೆ. ಕೇವಲ 15 ನಿಮಿಷಗಳಲ್ಲಿ ಇಷ್ಟು ತ್ವರಿತವಾಗಿ ಪ್ರಿಯಾಂಕಾ ಖರ್ಗೆಯವರ ಗೃಹ ಇಲಾಖೆ ಎಂದಾದರೂ ಕೆಲಸ ಮಾಡಿದ್ದಿದೆಯಾ? ಕೊಲೆ, ಸುಲಿಗೆ, ರೇಪು, ಡ್ರಗ್ಸ್ ಮಾಫಿಯಾ ಏನೇನಾಗ್ತಾ ಇದೆ, ರೋಡಲ್ಲಿ ನಿಂತು ಹೊಡೆತಾರೆ. ಮೈಸೂರು ಹೈವೇಯಲ್ಲಿ ಯಾವುದೋ ಅನ್ಯ ಕೋಮಿನ 3-4 ಜನ ಹುಡುಗರು ಒಂದು ಸಣ್ಣ ಮಟ್ಟಿನ ಓವರ್ಟೇಕೋ ಇನ್ನೊಂದು ಯಾವುದೋ ಒಂದು ಆದಂಥ ಪ್ರಕರಣದಲ್ಲಿ ಇಡೀ ಫ್ಯಾಮಿಲಿಯನ್ನ ಅಡ್ಡ ಹಾಕಿ ಅವರ ಕಾರ್ ಡೋರನ್ನೆಲ್ಲ ಎಳೆದು ಅವರನ್ನ ರಸ್ತೆಗೆ ಬಿಸಾಡಿ ಹೊಡೆದದ್ದನ್ನು ಆ ವಿಡಿಯೋವನ್ನು ನೀವು ನೋಡ್ತೀರಿ. ಇವೆಲ್ಲವೂ ನಡೀತಾ ಇದೆ. ಆದ್ರೆ ಅವ್ರ ಮೇಲೆ FIR ಆಗುವುದಿಲ್ಲ. ದೇ ಆರ್ ಅವರ್ ಬ್ರದರ್ಸ್, ಅವರೇ ನಮ್ಮನ್ನು ಆರಿಸಿ ಕಳಿಸಿದ್ದು, ಹಾಗಾಗಿ ನಾವು ಅವರಿಗೆ ಋಣಿಯಾಗಿದ್ದೇವೆ. ಇದನ್ನೇ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದ್ದು. ನಿಲ್ಲಿಸಿ ನಿಮ್ಮ ಅಪೀಸ್ಮೆಂಟ್ ಅನ್ನ, ತುಷ್ಟೀಕರಣವನ್ನ. ದೇಶಕ್ಕೆ ಮತ್ತು ಸಮಾಜದ ಒಟ್ಟು ರಚನಾತ್ಮಕ ವ್ಯವಸ್ಥೆಗೆ ನೀವು ಆತಂಕವನ್ನ, ಭಯಾನಕತೆಯನ್ನು ತಂದು ಒಡ್ತಾ ಇದ್ದೀರಿ. ಸರ್ಕಾರವೇ ಸಪೋರ್ಟ್ ಮಾಡ್ತಾ ಇದ್ರೆ ಅಕ್ರಮ ನುಸುಳುಕೋರಿಗೆ, ಇನ್ಯಾರು ಅವರನ್ನು ಹೊರಗೆ ಕಳಿಸುವವರು? ಕೇಳಿ, ನ್ಯಾಯಾಧೀಶರ ವಿಡಿಯೋವನ್ನ ಒಮ್ಮೆ ನೋಡಿ. ಯಾರು ಹೊಡೆದಿದ್ದು, ಎಲ್ಲಿದೆ ಹೊಡೆದಿದ್ದಾರೆ ಸರ್? ಟೈಮ್ ಎಲ್ಲಿದೆ ತೋರಿಸಿ, ಯಾವಾಗ ಹೊಡೆದಿದ್ದಾರೆ ಅಂತ. ವೇರ್ ಇಸ್ ದ ಟೈಮ್ ಇನ್ ದ FIR? ಅವರು 15 ದಿವಸದಲ್ಲಿ ಬಂದು ಹೊಡೆದ್ರು ಅಂದ್ರಲ್ಲ, ಏನು ಅವ್ರು ಉಂಡ್ ಕಾಣ್ತಾ ಇತ್ತ ಮೇಲೆ? ಉಂಡಿಲ್ಲ, ಏನಿಲ್ಲ, ನಥಿಂಗ್ ಇಸ್ ದೇರ್. ಇಲ್ಲ ಹಾಸ್ಪಿಟಲ್ಗೆ ಹೋಗಿದೀವಿ ಅಂತಿಲ್ಲ, ಸುಮ್ನೆ ಹೊಡೆದ್ರು, ಕ್ರೈಮ್ ರಿಜಿಸ್ಟರ್ಡ್. ಈ ತರ ಪೊಲೀಸ್ನವ್ರು ಮಾಡಿದ್ರೆ ದೇ ಆರ್ ಆಕ್ಟಿಂಗ್ ಅಗೇನ್ಸ್ಟ್ ದಿ ಸೆಕ್ಯೂರಿಟಿ ಆಫ್ ದಿ ನೇಷನ್. ವರ್ ಯು ಅರೆಸ್ಟೆಡ್? I was arrested, sent to custody, then released. ಇದು ಐಸಿಂಗ್ ಆನ್ ದಿ ಕೇಕ್. ಅರೆಸ್ಟ್ ಬೇರೆ. ಇರುವಂತ ಎಲ್ಲ ಸೆಕ್ಷನ್ ಹಾಕಿದ್ದಾರೆ, 74, 126, 115, 79. If the government supports them like this, illegal immigrants will mushroom. Stop appeasing.
ಹೌ ಲಾಂಗ್ ಸರ್? ಇದೇನ್ ಮತ್ತೆ ಅಪೀಸ್ಮೆಂಟ್? ಸುಮ್ನೆ ಬೇರೆ ಬೇರೆ ಮಾತಾಡೋದಲ್ಲ. ಫಸ್ಟ್ ಇದನ್ನ ಕಂಟ್ರೋಲ್ ಮಾಡಕ್ ಹೇಳಿ. FR ಅವ್ರನ್ನ ಪಾರ್ಟಿ ಮಾಡಿ ಫಸ್ಟ್ send them out. When a citizen is showing the illegal immigrants are registering crimes against those persons who are identifying them. If this would be permitted, it would become a classic illustration of abuse of the process of the law. My lord, petitioner is a doctor and an activist who helps police to identify illegal immigrants and deport them. ಇದೇ ಬೆಳಗ್ಗೆ ಮೂವ್ ಮಾಡಿದ್ದು. Yes. May I request my lord to please take page number 16. The complaint and the complaint's address is as follows. Page number 16. ಬಾಂಗ್ಲಾದೇಶ. ಪಶ್ಚಿಮ ರಾಜ್ಪುರ ಪೋಸ್ಟ್ ಶರಣ್-ಕೊಳ್ಳ ರಂದಾ ಪೊಲೀಸ್ ಠಾಣೆ ಬಗೇರಾ ಜಿಲ್ಲಾ ಬಾಂಗ್ಲಾದೇಶ ರಾಷ್ಟ್ರ. On the petitioner, ಅಲ್ಲ, ನೀವು ಈ ಇಲ್ಲಿಗಲ್ ಇಮಿಗ್ರೆಂಟ್ಸ್ ನ ಆಚೆ ಕಳಿಸಿ ಅಂದ್ರೆ ಅವ್ರ ಕಂಪ್ಲೇಂಟ್ ಮೇಲೆ ಇಲ್ಲಿ ಅವ್ರ ಮೇಲೆ ಕ್ರೈಮ್ ರಿಜಿಸ್ಟರ್ ಮಾಡಿದಿರಲ್ಲ? this is based on my information. The investigation of Allegation is beaten. ವಾಟ್ ಇಸ್ ಬೀಟನ್? Allegation ಹೊಡೆದಿದ್ದಾರೆ ಅಂತ. ಇಲ್ಲ my lord, may I, SOP ಪ್ರಕಾರ ಅವ್ರನ್ನ ಆಚೆ ಹಾಕಿ ಅಂತಂದ್ರೆ ಯಾವ್ರನ್ನ ಯು ಆರ್ ಗಿವಿಂಗ್ ದೆಮ್ ಟೀತ್ ಟು We ಸ್ಟೇ are ಹಿಯರ್? not allowed immediately. We have Not produced immediately. No, we have produced before the FRRO. Look at complaint. ಬಾಂಗ್ಲಾದೇಶ್ ರಾಷ್ಟ್ರ. I've seen that. What sir? How did you even take this complaint? No, because they've said the allegation is ಯಾವ beaten. ಎಲ್ಲಿಂದ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್? ಅಲ್ಲ, ಇಲ್ಲಿ ಎಲ್ಲಿ? ಬೆಂಗಳೂರಿನಲ್ಲೇ. ಮನೆಗೂ ಮುಂದೆ ಹೇಳ್ತಾರೆ, ಇದ್ರು ಅಲ್ಲಿ ಹೊಡೆದ್ರು ಅಂತ. ನಾನು ಮೇಲ್ಕಂಡ ವಿಳಾಸದಲ್ಲಿ ಕುಟುಂಬ ಸಮೇತ ವಾಸವಾಗಿದ್ದುಕೊಂಡು ಜೀವನಕ್ಕಾಗಿ ಸುಮಾರು 4 ವರ್ಷಗಳಿಂದ DS Max ಅಪಾರ್ಟ್ಮೆಂಟ್ ಅಲ್ಲಿ ಕುಕಿಂಗ್ ಕೆಲಸ ಮಾಡಿಕೊಂಡಿರುತ್ತೇನೆ. ನಾವು I'll request my lord to please take the next page number 18, a letter to FRRO by the investigation officer. One moment. This is based on my information. The investigation officer writes to FRRO ಕೌಂಟರ್ ಬ್ಲಾಸ್ಟ್ ಸ್ಟ್ರೈಟ್ ಅವೇ. ಅದ್ ಹೆಂಗ್ ರಿಜಿಸ್ಟರ್ ಮಾಡಿದ್ರಿ? at 11:30 and Yes. FIR is registered at 11:45. 11:30ಗೆ ಮೇಲ್ಗಡೆ ನೀವು ಕೊಟ್ಟಿದ್ದು? ನನ್ನ ಇನ್ಫಾರ್ಮೇಶನ್ ಮೇಲೆ ಹಾ. ದಿ IO ರೈಟ್ಸ್ ಟು FRRO ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ದಿನಾಂಕ 22/7/26 ಬೆಳಗ್ಗೆ ಸುಮಾರು 11:30 ಗಂಟೆಯಲ್ಲಿ. ಹಾ. Now I'll request my lord to please take FIR. FIR is at page number 13. Information received at PS is 11:45. 15 minutes ಅಲ್ಲಿ. 15 minutes ಅಲ್ಲಿ ಕೌಂಟರ್ ಬ್ಲಾಸ್ಟ್ ದೇ ಸೇ ದಟ್ ಐ ಅಸಾಲ್ಟೆಡ್ ಹರ್. ಮತ್ತೆ ಅಂದ್ರೆ ಇರುವಂತ ಎಲ್ಲ ಸೆಕ್ಷನ್ ಹಾಕಿದ್ದಾರೆ. 74, 126, 115, 79. This is why these illegal immigrants stay on. Correct. If the government supports them like this is what will happen. Here- Where is the time in the FIR? ಕಂಪ್ಲೇಂಟ್ ಅಲ್ಲಿ ಟೈಮ್ ಮೇಲಿದೆ ತೋರ್ಸಿ. ಅಡ್ರೆಸ್ ಬಾಂಗ್ಲಾದೇಶ್. ಹೌದು. ಕಂಪ್ಲೇಂಟ್ ಅಡ್ರೆಸ್ ಇಸ್ ಬಾಂಗ್ಲಾದೇಶ್. ಅಲ್ಲ, can there be a better illustrations? I'm not justifying. What my lord. system is this supporting such I'm things? not justifying, my lord. We are saying that we have instantly, the moment we come to know, we have taken action. We have ವಾಟ್ ಆಕ್ಷನ್ ಹ್ಯಾವ್ ಯು ಟೇಕನ್? FR ಕಳ್ಸ್ಬಿಟ್ಟು ಇವ್ರ ಮೇಲೆ ಕ್ರೈಮ್ ರಿಜಿಸ್ಟರ್ ಮಾಡಕ್ ಬಿಟ್ಟು 15 ನಿಮಿಷದಲ್ಲಿ ಹೊಡೆದ್ ಬಿಟ್ರ ಇವರು. ಅಲ್ಲಿ ಹೋಗ್ಬಿಟ್ಟೆ ಹೊಡೆದ್ ನಮ್ಗೆ ಹೇಳಿದ್ದಾರೆ. ಏನ್ ಹೋಗ್ಬಿಟ್ಟೆ ಹೊಡೆದು? ಕೊಡತಿ ಗ್ರಾಮ, ಸರ್ಜಾಪುರ ರಸ್ತೆ, ಬೆಂಗಳೂರು. ಸ್ವಂತ ವಿಳಾಸ ಜಾಶೋರ್ ಕಂಪ್ಲೇಂಟ್ I complaint 126. This system should not support such things, sir. How did the police station register a complaint? Were you arrested? I was arrested, sent to custody, then released in serial number 9. ಇದು ಐಸಿಂಗ್ ಆನ್ ದಿ ಕೇಕ್. ಅರೆಸ್ಟ್ ಬೇರೆ. One day I was in custody, then I was released on bail. Look at it, sir. And I have to go An through all illegal this. immigrant can go to the extent of getting him arrested because he is shown the place where the illegal immigrant stays. Man, what is this? ಸುಮ್ನೆ ಬೇರೆ ಬೇರೆ ಮಾತಾಡೋದಲ್ಲ. ಫಸ್ಟ್ ಇದನ್ನ ಕಂಟ್ರೋಲ್ ಮಾಡಕ್ ಹೇಳಿ. What's the department do? Petitioner is the same in the subject petition. The complainant is different. Husband, ಇಲ್ಲ my lord. Separate, very incident. the complainant is different. The incident is the same. The petitioner seeks to register a complaint against the complainant at 1:30. 1:30, At 1:30. PM. Acknowledgement of the said complaint Page number is 19. appended to the petition. At 3:30, the crime is registered against this petitioner of all the offences. Again, on the same reason for
identifying the illegal immigrant and showing it to the police. As a matter of fact, it is the state that has to tackle the mushrooming of illegal immigration and take action in accordance with law. Not doing that, when a citizen is showing the illegal immigrants are filing, are registering crimes against those persons who are identifying them. If this would be permitted, it would become a classic illustration of abuse of the process of the law. Therefore, ಇದು FRR ಸೇಮ್ ಮಾಡ್ಬಿಟ್ಟು yes, state until further orders, list on 6th. May I request this both petitions can be tagged together? Both tagged together, list on 6th. Grateful. Yes. ನೋಡಿದ್ರಲ್ಲ, ನ್ಯಾಯಾಧೀಶರು ಎಂತೆಂಥ ಪ್ರಶ್ನೆಗಳನ್ನ ಕೇಳಿದ್ರು. ಹೇಗೆ FIR ಮಾಡಿದ್ರಿ? ಬಾಂಗ್ಲಾದೇಶದ ಅಡ್ರೆಸ್ಸಿನಲ್ಲಿ ಅವನು ಕಂಪ್ಲೇಂಟ್ ಕೊಡ್ತಾನೆ, ಕರ್ನಾಟಕದಲ್ಲಿ FIR ಹಾಕ್ತೀರಿ, ಅದು ಕೇವಲ 15 ನಿಮಿಷದಲ್ಲಿ. ಹೇಗೆ ಮಾಡಿದ್ರಿ? ಗಾಯ ಅಂತೀರಿ, ಹೊಡೆದ ಅಂತೀರಿ, ಎಕ್ಸಾಮಿನೇಷನ್ ಮಾಡಿದಿರೇನು? ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರೇನು? ಸರ್ಟಿಫೈ ಮಾಡಿದ್ರಾ? ಸರ್ಟಿಫಿಕೇಟ್ ಇದೆಯಾ? ಏನಿದೆ ಇಲ್ಲಿ? ಏನು ಇಲ್ವಲ್ಲ ಅಂತ ಅವರು ಯಾವ ರೀತಿಯಲ್ಲಿ ಪ್ರಶ್ನಿಸಿದರು. SOP ಅಡಿಯಲ್ಲಿ ಅಕ್ರಮ ನುಸುಳುಕೋರನ್ನ ಕಳಿಸಬೇಕಾದಂಥದ್ದು, ಹೊರಗಟ್ಟಬೇಕಾದಂಥವರನ್ನ ಒಳಗಡೆ ಇಟ್ಕೊಂಡು ಸನ್ಮಾನ ಮಾಡಿ ಅವ್ರಿಗೂ ಊಟ ಹಸಿರಿಗೆ ಎಲ್ಲ ಕೊಟ್ಟು ರತ್ನಗಂಬಳಿ ಹಾಸಿ ಅವರು ಅಕ್ರಮವನ್ನು ನುಸುಳುಕೋರರು ಭಯಾನಕವಾದಂಥ ಹೆಜ್ಜೆ ಇಡಬಹುದು, ಸ್ಲೀಪರ್ ಸೆಲ್ಗಳಾಗಿರಬಹುದು, ದೇಶದ ಭದ್ರತೆಗೆ ಅವರು ಆತಂಕ ತರಬಹುದು. ಯಾವುದೇ ದಾಖಲೆಗಳಿಲ್ಲ, 1000 ರೂಪಾಯಿ 2000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ನಮ್ಮ ಬಾಡಿಗೆದಾರರು ಮನೆ ಕೊಡ್ತಾರೆ ವಿತೌಟ್ ಎನಿ ಡಾಕ್ಯುಮೆಂಟ್. ಅದು ಕೂಡ ಎಷ್ಟು ಭಯಾನಕ ಅನ್ನೋದನ್ನು ಕೂಡ ನ್ಯಾಯಾಧೀಶರು ಹೇಳಿದರು. ರಾಜ್ಯ ಸರ್ಕಾರಕ್ಕೆ ನೇರ ವಾರ್ನಿಂಗ್ ಮಾಡಿದರು, ಪೊಲೀಸ್ ಇಲಾಖೆ ನೇರ ವಾರ್ನಿಂಗ್ ಮಾಡಿದರು. ಹೇಗೆ ನೀವು ಆ ಡಾಕ್ಟರ್ ಮೇಲೆ ಅವರು ತೋರಿಸಿಕೊಟ್ಟಂಥದ್ದೇ ತಪ್ಪಾಯ್ತು, ಹಾಗಾದ್ರೆ ಬಂಧಿಸಿದ್ಯಾಕೆ, FIR ಹಾಕಿದ್ಯಾಕೆ ಅಂತ ಕೇಳ್ತಾರೆ. ಯಾವ ಲಾಯರ್ಗೂ ಉತ್ತರ ಇಲ್ಲ. ನಾವು ಇದನ್ನೇ ಪ್ರಶ್ನಿಸ್ತಾ ಬಂದಿರೋದು. ನೀವು ರಾಜಕೀಯ ಮಾಡಿ, ಅಧಿಕಾರಕ್ಕೆ ಬನ್ನಿ, ಏನು ಬೇಕಾದರೂ ಮಾಡಿ, ದೇಶ ಅಂತ ಬಂದಾಗ ಒಗ್ಗಟ್ಟಾಗಿರಿ, ದೇಶದ ಭದ್ರತೆ ಅಂತ ಬಂದಾಗ ಒಗ್ಗಟ್ಟಾಗಿರಿ. ನೋಡಿ, ಇದೇ CJPಯ ಜಂತರ್ ಮಂತರ ಪ್ರತಿಭಟನೆ, ಸಂಸತ್ತಿನಲ್ಲೇ ಇಡಿಯಟ್ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಯಾವ ರೀತಿ ಮುಖಭಂಗ ಮಾಡಿಸ್ಕೊಂಡ್ರು ಅನ್ನೋದನ್ನು ನೀವು ನೋಡಿದ್ದೀರಿ. ಆದರೆ ಪ್ರಧಾನಿಗೆ ಸಾಂವಿಧಾನಿಕ ಹುದ್ದೆ, ಪ್ರಧಾನಿಯನ್ನ ಮೂದಲಿಸಬಾರ್ದು, ಪ್ರಧಾನಿಯನ್ನ ವ್ಯಂಗ್ಯ ಮಾಡಬಾರ್ದು ಅಥವಾ ಪ್ರಧಾನಿಯನ್ನ ಗೇಲಿ ಮಾಡಬಾರ್ದು ಅಂತಿಲ್ಲ. ಅದಕ್ಕೊಂದು ಲಿಮಿಟ್ ಇದೆ. ಒಂದು ಸಾಂವಿಧಾನಿಕ ಹುದ್ದೆ, ಅದು ಕಾಂಗ್ರೆಸ್ಸಿನವರಾಗ್ಬೋದು, BJP ಅವರಾಗ್ಬೋದು, ಇನ್ನೊಬ್ಬರಾಗ್ಬೋದು. ಪ್ರಧಾನಿ ಅಂತ ಆಯ್ಕೆಯಾಗಿ ಆ ಹಂತದಲ್ಲಿ ಆ ಚೇರಿನ ಮೇಲೆ ಆ ಒಂದು ಹುದ್ದೆಯಲ್ಲಿ ಅಲಂಕರಿಸಿದ ಮೇಲೆ ಅವರು ಈ ದೇಶದ ಪ್ರಧಾನಿ, BJP ಪ್ರಧಾನಿ ಅಲ್ಲ. ಆ ಒಂದು ಜವಾಬ್ದಾರಿಯಲ್ಲಿ ಮಾತಾಡ್ಬೇಕು ತಾನೆ, ಶಬ್ದ ಬಳಕೆ ಆಗ್ಬೇಕು ತಾನೆ. ಜಂತರ್ ಮಂತರ್ನಲ್ಲಿ ಈ ದರಿದ್ರ ಜಿರ್ಲೆಗಳು ಸ್ಟೂಡೆಂಟ್ಸ್ಗಳ ಹೆಸರಿನಲ್ಲಿ ಬಂದಂಥ ಹೆಚ್ಚು ಕಮ್ಮಿ 2.25 ಗೂಂಡಾಗಳು, ಕಳ್ಳರು, ಕಾಕರು, ರೇಪಿಸ್ಟ್ಗಳು, ಅವರ ಬಾಯಲ್ಲೇನು? ಮೋದಿಯವರ ತಾಯಿಗೆ ಇಷ್ಟು ಅವಾಚ್ಯ ಶಬ್ದಗಳಲ್ಲಿ ಬೈದ್ರಲ್ಲ, ಈ ದೇಶವನ್ನು ಇಷ್ಟು ಅವಾಚ್ಯವಾಗಿ ಅವಮಾನಿಸಿದ್ರಲ್ಲ, ಅಂಥವರ ಬಗ್ಗೆ ಒಂದು ಖಂಡಿಸುವಂಥ ಒಂದು ಕಿಂಚಿತ್ತು ನೈತಿಕತೆಯನ್ನ ವಿರೋಧ ಪಕ್ಷ ಹೊಂದಿಲ್ಲ. ಕಿಂಚಿತ್ತು. ಎಸ್, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ವಿದ್ಯಾರ್ಥಿಗಳ ಭವಿಷ್ಯ ಅರ್ಧಚಂದ್ರ ಆಗಿದೆ, ಇದನ್ನ ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ಘೋರ ಅಪರಾಧ ಅಂತ ಸ್ವತಃ ಪ್ರಧಾನಿಯವರೇ ಉಲ್ಲೇಖಿಸಿದ್ದಾರೆ. ಹಾಗಿರುವಾಗ ಸ್ಟೂಡೆಂಟ್ಗಳ ಪರವಾಗಿ ನಿಲ್ಲಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ಸ್ಟೂಡೆಂಟ್ಗಳ ಹೆಸರಿನಲ್ಲಿ ಈ ದೇಶದ ದ್ರೋಹಿಗಳೆಲ್ಲರೂ ಅಲ್ಲಿ ಒಂದಾಗಿ ಕೂತ್ರಲ್ಲ ಜಂತರ್ ಮಂತರಲ್ಲಿ, ಅದರ ಬಗ್ಗೆಯೂ ನೀವು ಮಾತಾಡೋದಿಲ್ಲ ಅಂತಾದ್ರೆ ಯಾವ ಸೀಮೆಯ ವಿರೋಧ ಪಕ್ಷಗಳು ನೀವು? ಯಾವ ರೀತಿಯಲ್ಲಿ, ಯಾವ ನೆಲೆಯಲ್ಲಿ ನೀವು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಹಪಹಪಿಸ್ತೀರಿ, ಆಶಿಸ್ತೀರಿ, ಅಥವಾ ಜನರ ಎದುರು ಹೋಗಿ ಮತ ಕೇಳ್ತೀರಿ? ಯಾವ ನೈತಿಕತೆ ಇದೆ ನಿಮಗೆ? ದೇಶ ಅಂತ ಬಂದಾಗ, ಪ್ರಧಾನಿ ಅಂತ ಬಂದಾಗ, ಒಂದು ಹೆಣ್ಣುಮಗಳು ಅಂತ ಬಂದಾಗ, ತಾಯಿ ಅಂತ ಬಂದಾಗ, ದೇಶದ ಭದ್ರತೆ ಅಂತ ಬಂದಾಗ ಈ ರೀತಿಯಲ್ಲಿ ಜಂತರ್ ಮಂತರ್ನಲ್ಲಿ ಹಿಂಸಾತ್ಮಕವಾಗಿ ಲುಚ್ಚಗಳ ತರ, ಗೂಂಡಾಗಳ ತರ
ವರ್ತಿಸ್ತಾರಲ್ಲ, ಏನು ನೇರವಾಗಿ ಅಮೆರಿಕದ, ಚೈನಾದ, ಪಾಕಿಸ್ತಾನದ, ಬಾಂಗ್ಲಾದ ಭಾಗವಹಿಸುವಿಕೆ, ಫಂಡಿಂಗು, ಊಟ ಹಸಿರಿ ಸರಬರಾಜು, ಎಂತೆಂಥವ್ರು ಇದ್ರು ಅಂತ ಕಳೆದ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಹೇಳಿದ್ದೆ. ಅಂದರೆ ದೇಶದ ಭದ್ರತೆ ಅಂತ ಬಂದಾಗಲೂ ಕೂಡ ನೀವು ರಾಜಕೀಯವನ್ನೇ ಮಾಡ್ತೀರಿ ಅಂತಾದರೆ, ಪಕ್ಷ ರಾಜಕೀಯವನ್ನೇ ಮಾಡ್ತೀರಿ ಅಂತಾದರೆ, ನೀವು ಮಾಡುವ ರಾಜಕೀಯಕ್ಕೆ ಏನು ಹೇಳಬೇಕು? ನಿಮ್ಮನ್ನು ಜನ ಯಾವ ಮಟ್ಟದಲ್ಲಿ ಇಡಬೇಕು ಅದಕ್ಕಾಗಿಯೇ ಆ ಮಟ್ಟದಲ್ಲಿ ಇಟ್ಟಿದ್ದಾರೆ. ನೀವು ಅಧಿಕಾರಕ್ಕೆ ಬಂದರೆ ಪಾಕಿಸ್ತಾನಕ್ಕೋ, ಚೈನಾಕ್ಕೋ, ಅಮೆರಿಕಕ್ಕೋ ನೀವು ದೇಶವನ್ನು ಮಾರ್ತೀರಿ ಅಂತ ಚೆನ್ನಾಗಿ ಗೊತ್ತಿದೆ. ಮಾರಿದ್ದೀರಿ. ಎಂತೆಂಥ ಭಯಾನಕವಾದ ಫೋಟೋಗಳು ದೇಶ ವಿರೋಧಿಗಳೊಟ್ಟಿಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷದ ಸದಸ್ಯರು ಇರುವುದನ್ನು ನಾವು ಗಮನಿಸಿಲ್ವೇ? ಅದನ್ನೇ ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರು ಹೇಳಿದ್ದು. ದೇಶದ ಭದ್ರತೆಗೆ ಇದು ಅಪಾಯ, ತುಷ್ಟೀಕರಣ ಮಾಡಬೇಡಿ. ನಿಮ್ಮ ತುಷ್ಟೀಕರಣದಿಂದ ದೇಶ ಬಹಳ ದೊಡ್ಡ ದುರಂತಕ್ಕೀಡಾಗುತ್ತೆ. ನಿಲ್ಲಿಸಿ. ಬಾಂಗ್ಲಾದೇಶದ ಅಡ್ರೆಸ್ ಕೊಟ್ಟವನಂತ ಆ ವ್ಯಕ್ತಿಯನ್ನು ಹೊಡೆದು ಒಳಗಾಕಿ ಅವನನ್ನು ದೇಶದ ಆಚೆಗೆ ಅಟ್ಟುವುದು ಬಿಟ್ಟು ಅವನೇ ಕಂಪ್ಲೇಂಟ್ ಕೊಟ್ಟ, ಅವನು ಹೇಳಿದ ಸುಳ್ಳನ್ನು ಆಧರಿಸಿ ಈ ದೇಶದ, ಈ ನಾಡಿನ ಒಬ್ಬ ಗೌರವಾನ್ವಿತ ವ್ಯಕ್ತಿ ಅಲ್ಲೊಬ್ಬ ಅಕ್ರಮ ನುಸುಳುಕೋರ ಅಲ್ಲಿ ಕೂತಿದ್ದಾನೆ, ಅವನಿಂದ ದೇಶಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ, ಅವನನ್ನು ವಿಚಾರಿಸಿ ಅಂತ ಹೇಳಿದರೆ ಅವರನ್ನೇ ಬಂಧಿಸ್ತೀರಿ, ಅವ್ರ ಮೇಲೆ FIR ಹಾಕ್ತೀರಿ ಅಂತಾದರೆ ಎಲ್ಲಿದ್ದೀರಿ? ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ನ್ಯಾಯಾಧೀಶರು ಕೇಳಿದ ಪ್ರಶ್ನೆಗಳಿದೆಯಲ್ಲ, ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರ ಮುಖಕ್ಕೆ ಕೇಳಿದ ಪ್ರಶ್ನೆಗಳವು. ಯಾಕೆಂದ್ರೆ ಅವರು ಗೃಹ ಮಂತ್ರಿಗಳು. ನಿಮಗೆ ಅಮಿತ್ ಶಾ ಮೇಲೆ ವಿರೋಧ ಇರಬಹುದು, BJP ಬಗ್ಗೆ ವಿರೋಧ ಇರಬಹುದು, ಹಿಂದುತ್ವದ ಬಗ್ಗೆ ವಿರೋಧ ಇರಬಹುದು, ಎಲ್ಲದರ ಬಗ್ಗೆ ನಿಮ್ಮ ವಿರೋಧ ಇರಬಹುದು. ಆದರೆ ನೀವು ಸಾಂವಿಧಾನಿಕ ಹುದ್ದೆಯಲ್ಲಿ ಗೃಹ ಮಂತ್ರಿಗಳಾಗಿದ್ದೀರಿ. ಈ ರಾಜ್ಯವನ್ನ ರಕ್ಷಿಸುವುದರ ಜೊತೆಗೆ ಇಡೀ ದೇಶದ ಭದ್ರತೆಗೆ ನೀವು ಉತ್ತರದಾಯಿತ್ವವನ್ನು ಹೊರತಕ್ಕದ್ದು. ಅದನ್ನೇ ನ್ಯಾಯಮೂರ್ತಿಗಳು ಹೇಳಿದ್ದು. ನೀವು ಕೇವಲ ಪ್ರಿಯಾಂಕಾ ಖರ್ಗೆ ಅಲ್ಲ, ನೀವು ಕೇವಲ ಕಾಂಗ್ರೆಸ್ಸಿನ ಸದಸ್ಯರಷ್ಟೇ ಅಲ್ಲ, 7 ಕೋಟಿ ಕನ್ನಡಿಗರ ಪ್ರಾತಿನಿಧಿಕವಾದಂಥ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿದ್ದೀರಿ. ಆ ಮೂಲಕ ಒಕ್ಕೂಟ ವ್ಯವಸ್ಥೆಯ ಜವಾಬ್ದಾರಿಯನ್ನ ನೀವು ನಿರ್ವಹಿಸತಕ್ಕದ್ದು. ಇಡೀ ಗೃಹ ಇಲಾಖೆ, ಗೃಹ ಮಂತ್ರಿ ಕೇಂದ್ರದಿಂದ ಏನನ್ನ ಆದೇಶ ಹೊರಡಿಸಿದ್ದಾರೆ, 30 ಡೇಸ್ ಒಳಗೆ ಅವರನ್ನು ಹೊರಗಟ್ಟಿ. ಏನೇನು ಅನಾಹುತ ಆಗ್ತಾ ಇದೆ, ಯಾವ್ಯಾವ ಭಯೋತ್ಪಾದಕ ಚಟುವಟಿಕೆಗಳು, ಎಂತೆಂಥ ಸ್ಲೀಪರ್ ಸೆಲ್ಗಳು. ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳ ಪ್ರೊಟೆಸ್ಟ್ ನಡೆದರೆ, ನಮ್ಮಲ್ಲಿ ಇನ್ನೊಂದು ಯಾವುದೋ ಒಂದು ಹೋರಾಟ ನಡೆದರೆ ನೇರವಾಗಿ ಬಾಂಗ್ಲಾ ಮತ್ತು ಪಾಕಿಸ್ತಾನ ಅಥವಾ ಅಮೆರಿಕ, ಚೈನಾ, ಅಲ್ಲಿಂದ ಎಂತೆಂಥ ರಿಪೋರ್ಟ್ಗಳು, ಎಂತೆಂಥ ವರದಿಗಳು, ಎಂತೆಂಥ ಸಪೋರ್ಟು. ಇದರ ಅರ್ಥ ಏನು? ಭಾರತದ ವಿರೋಧಿಸುವಂಥ ಎಲ್ಲ ದೇಶಗಳಲ್ಲೂ ಇವತ್ತು CJPಯನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ? ನಾವು ಅವಕಾಶ ಕೊಟ್ಟಿದ್ರಿಂತಾನೆ. ಅದೇ ನೋಡಿ, ಇಸ್ರೇಲ್ನಂಥ ದೇಶದಲ್ಲಿ ಇಡೀ ದೇಶಕ್ಕೆ ಥ್ರೆಟ್ ಇದೆ ಅಂತ ಆದಾಗ, ಅದು ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಇನ್ನೊಂದಿರ್ಬೋದು, ದೇಶಕ್ಕೆ ಒಂದು ಭಯಾನಕವಾದಂಥ ಸ್ಥಿತಿ, ದೇಶದ ಮೇಲೆ ಯಾವುದಾದ್ರೂ ಒಂದು ದೇಶ ಎರಗುತ್ತದೆ ಅಂತಾದರೆ, ಥ್ರೆಟ್ ಇದೆ ಅಂತಾದರೆ, ಆಡಳಿತ ಮತ್ತು ವಿರೋಧ ಪಕ್ಷಗಳು ಒಂದಾಗಿ ನಿಲ್ತವೆ. FRCA ಇಟ್ಕೊಂಡೇ ನೋಡಿ, ಭಾರತ ತರ್ತಾ ಇರುವಂತ ಈ ಕಾನೂನನ್ನ ಅಮೆರಿಕದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷ ಎರಡೂ ಒಂದೇ ನೆಲೆಗೆ ಬಂದು ಅವರು ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿದರು. ಇದನ್ನ ಮಾಡಿ ದೇಶ ಅಂತ ಬಂದಾಗ ಜಾಗ್ರತೆ. ನಿಮ್ಮ ತುಷ್ಟೀಕರಣ, ನಿಮ್ಮ ವೋಟ್ ಬ್ಯಾಂಕು, ನಿಮ್ಮ ರಾಜಕಾರಣ ಅದರ ಆಚೆಗಿಡಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ಅದ್ಭುತವಾದಂಥ ಒಂದು ಮರ್ದನ, ಅದ್ಭುತವಾದಂಥ ಒಂದು ತಪರಾಕಿ ಮತ್ತೆ ಬುದ್ಧಿವಾದ ಎಲ್ಲವನ್ನು ಕೂಡ ಈ ನಮ್ಮ ಗೌರವಾನ್ವಿತ ಹೈಕೋರ್ಟಿನ ನ್ಯಾಯಾಧೀಶರು ಸಾರ್ವಜನಿಕರ ಎದೆಯಲ್ಲಿರುವ ಮಾತುಗಳಿಗೆ, ಅನಿಸಿಕೆಗಳಿಗೆ ಅವರಿವತ್ತು ಧ್ವನಿಯಾಗಿದ್ದಾರೆ. ಮಾಡುವ ಕೆಲಸವನ್ನು ಸರಿಯಾಗಿ ಮಾಡಿ, ಬೇರೆ ಬೇರೆ ಕೆಲಸವನ್ನು ಕಡಿಮೆ ಮಾಡಿ, ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿ, ಅಕ್ರಮ ನುಸುಳುಕೋರರಿಗೆ ರತ್ನಗಂಬಳಿ ಹಾಸಬೇಡಿ. ನೀವು ಮಾಡುವ ಈ ದುರ್ವರ್ತನೆ,
ಈ ಅಪೀಸ್ಮೆಂಟು ಇದು ಇಡೀ ದೇಶದ ಒಂದು ಭದ್ರತೆಗೆ ಬಹುದೊಡ್ಡ ಅಪಾಯವನ್ನು ನಾಳೆ ತಂದಿಡುತ್ತೆ. ನ್ಯಾಯಾಧೀಶರು ಇಷ್ಟು ಕಟುವಾಗಿ ಹೇಳಬೇಕು ಅಂತಾದರೆ ಆ ಪ್ರಕರಣ ಎಷ್ಟು ಗಂಭೀರವಾಗಿದೆ, ನ್ಯಾಯಾಧೀಶರ ಮನಸ್ಸಿಗೆ ಅದೆಷ್ಟು ಘಾಸಿಯಾಗಿದೆ, ಮತ್ತು ಈ ದೇಶದಲ್ಲಿ ಅಪರಾಧಿಗಳೇ ಬಂದು ಕಂಪ್ಲೇಂಟ್ ಕೊಟ್ಟಾಗ ಹಾಡೇ ಹಗಲು ಅವರ ಅಕ್ರಮವನ್ನು ಸುಳುಕೋರು, ಅವರ ಹತ್ರ ಯಾವ ದಾಖಲೆಯೂ ಇಲ್ಲ, ಕಳೆದ 15 ವರ್ಷದಿಂದ ಬದುಕಿದ್ದಾರೆ, ಅಂಥವರು ಬಂದು ಕಂಪ್ಲೇಂಟ್ ಕೊಟ್ಟರೆ 15 ನಿಮಿಷದಲ್ಲಿ ಹಿಂದೂ ಮುಂದೆ ನೋಡ್ದೇನೆ, ಯಾವುದೇ ರೀತಿಯ ಮೆಡಿಕಲ್ ಸರ್ಟಿಫಿಕೇಟ್ ಮಾಡ್ದೇನೆ, ಯಾವುದೇ ಗಾಯದ ಬಗ್ಗೆ, ಯಾವುದೇ ಹೊಡೆದಾಟದ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿಗಳು ಇಲ್ಲದೇನೆ FIR ಹಾಕ್ತೀರಿ ಅಂತಾದರೆ ಎಂಥ ದುರಂತ ಇದು. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಜನರಿಗೆ ಉತ್ತರಿಸಬೇಕು, ನೀವು ಉತ್ತರಿಸುವ ದಾಯಿತ್ವವನ್ನು ಹೊರಬೇಕು. ಇವತ್ತು ನೇರವಾಗಿ ನಿಮಗೇನೆ, ನಿಮ್ಮ ಇಲಾಖೆಗೇನೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ, ತಪರಾಕಿ ಬಾರಿಸಿದ್ದಾರೆ, ಉತ್ತರಿಸಿ. ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ನಿಮ್ಮ ಪ್ರತಿಕ್ರಿಯೆಯನ್ನು ಪ್ರಾಮಾಣಿಕವಾಗಿ ನಮಗೆ ಕಳಿಸಿ. ಅದರ ಜೊತೆಗೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಮಸ್ತೆ.